ಇನ್ನು ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದರೆ ಯಾವ್ಯಾವ ಪಕ್ಷಗಳು ಯಾವ್ಯಾವ ರೀತಿ ತಂತ್ರಗಾರಿಕೆ ಮಾಡ್ತಾ ಇವೆ, ಎಷ್ಟರ ಮಟ್ಟಿಗೆ ಯಾರನ್ನು ಕಣಕ್ಕಿಳಿಸಬೇಕು, ಯಾರನ್ನು ಕಣಕ್ಕಿಳಿಸಬಾರದು, ಇದೆಲ್ಲದರ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ನೋಡಿ, ಸದಾನಂದ ಗೌಡರು ನಾನು ಸಕ್ರಿಯ ರಾಜಕಾರಣದಿಂದ ದೂರ ಸರಿತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೆ ಅದೇನಾಯಿತು ಗೊತ್ತಿಲ್ಲ, 1 ಜನ ಹೋಗಿ ಅವ್ರ ಹತ್ರ ಮಾತಾಡಿದ್ರು. ಅದಾದಮೇಲೆ ಇದ್ದಕ್ಕಿದ್ದಂಗೆ ಸದಾನಂದ ಗೌಡರು ಆ್ಯಕ್ಟಿವ್ ಆದರು, ಮಾತಾಡೋಕ್ಕೆ ಶುರು ಮಾಡಿದ್ರು. ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳ್ತು, ನೀವು ಯಾವುದೇ ಕಾರಣಕ್ಕೂ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಡಿ ಅಂತ. ಆದರೂ ಕೂಡ ಸದಾನಂದ ಗೌಡರು ಸುಮ್ಮನಿರಲಿಲ್ಲ. ಈಗ ಅವ್ರಿಗೂ ಕೂಡ ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ ನನಗೆ ಟಿಕೆಟ್ ಸಿಗಲ್ಲ ಅಂತ. ಅದಾದಮೇಲೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಅದರ ಪರಿಣಾಮಗಳೇನು ಅಂತ ಗೊತ್ತು. ಯಾಕಂದರೆ ಕಾರ್ಯಕರ್ತರು ತುಂಬ ಅಪೇಕ್ಷೆ ಪಡ್ತಾ ಇದ್ದಾರೆ, ನೀವು ಅವ್ರ ವಿರುದ್ಧವಾಗಿ ಹೋದಂಗೆ, ಜೊತೆಗೇನು ಅಂದರೆ ಗೌಡರು ನೀವು ಕಡೆಗಣಿಸ್ತಾ ಇದ್ದೀರಿ, ಈ ರೀತಿ ಎಲ್ಲ ಮಾತುಗಳನ್ನು ಆಡಿದ್ರು ಸದಾನಂದ ಗೌಡರು. ಭಾಳ ಆಶ್ಚರ್ಯ, ಸದಾನಂದ ಗೌಡರಂಥ ಒಬ್ಬ ನಾಯಕರು ಈ ರೀತಿ ಯಾವ್ಯಾವ ರೀತಿ ಸಂದೇಶಗಳು ಬಂದಾದ ಮೇಲೂ ಕೂಡ ಟಿಕೆಟಿಗೆ ಪ್ರಯತ್ನ ಪಡುವಂಥದ್ದು ಇದೆಲ್ಲ ಇದೆಯಲ್ಲ, ಇದು ಒಂದು ಹಂತಕ್ಕೆ ಶಿವನೇ ಅಂತ ಮನೇಲಿ ಕುತ್ಕೊಂಡ್ಬಿಡ್ಬೇಕು ವಯಸ್ಸಾಗಿರುವಂಥವ್ರು, ಗೊತ್ತಾಗಬೇಕು ಅವರಿಗೆ ಆ ಪಲ್ಸ್ ಏನು ಅಂತ. ಅದಾದಮೇಲೆ ಏನು ಅಂತಂದರೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಆ್ಯಕ್ಟಿವ್ ಆದರು. ಸದಾನಂದ ಗೌಡರನ್ನ ಡಿ ಕೆ ಶಿವಕುಮಾರ್ ಸಂಪರ್ಕ ಮಾಡಿದ್ರು. ಬನ್ನಿ ನೀವು ಬೇಕಿದ್ರೆ ಕಾಂಗ್ರೆಸ್ಸಿಗೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾವು ಟಿಕೆಟ್ ಕೊಡ್ತೀವಿ ಅಂತ ಸದಾನಂದ ಗೌಡರಿಗೆ ಡಿ ಕೆ ಶಿವಕುಮಾರ್ ಕರೆದ್ರಂತೆ. ಆದರೆ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಸದಾನಂದ ಗೌಡರು ಹೇಳಿದ್ದಾರೆ ಅಂತ. ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ಒಂದು ವಯಸ್ಸಾಗಿರುವಂಥ ರಾಜಕಾರಣಿಗಳು ಒಂದು ಪಲ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ. ಅಂದರೆ ನನಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ, ಜೊತೆಗೆ ನಾನು ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದೀನಿ, ಏನು ಎತ್ತ. ಅದಾದಮೇಲೆ ನೋಡಿ, ಒಂದು ಸಂಗತಿನ ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು. KMFಗೆ ಒಂದು ಡೈರೆಕ್ಟರ್ ಆದರೆ ಸಾಕು ಅಂತ ಹೊರಟಿದ್ರು ಸದಾನಂದ ಗೌಡರು. ಅಂತಹ ಸದಾನಂದ ಗೌಡರನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು. ಕೇಂದ್ರದಲ್ಲಿ 3 ಖಾತೆಗಳು, ಮೊದಲು ರೈಲ್ವೆ, ಅದಾದಮೇಲೆ ಸರಿ ಹೋಗಲಿಲ್ಲ ಅಂತೇಳಿ ಕಾನೂನು, ಅದಾದಮೇಲೆ ಅಂಕಿ ಸಂಖ್ಯೆಗಳು, ಈ ರೀತಿ ಬೇರೆ ಬೇರೆದನ್ನೆಲ್ಲ ಅವ್ರು ನಿಭಾಯಿಸಿದ್ರು. ಪ್ರಶ್ನೆ ಬೇರೆ. ಗೊತ್ತಿತ್ತು ಸದಾನಂದ ಗೌಡರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಟಿಕೆಟ್ ಸಿಗಲ್ಲ ಅಂತ. ಯಾಕಂದರೆ ಈ ಬಾರಿ BJP ಹೊಸ ಮುಖಗಳನ್ನು ತರಬೇಕು ಅಂತ ಪ್ರಯತ್ನ ಪಡ್ತಾ ಇದೆ, ಯುವಕರನ್ನು ತರಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಈ ರೀತಿ ಯಾರನ್ನಾದರೂ ಈ ಬಾರಿ ಪ್ರತಿಷ್ಠಾಪನೆ ಮಾಡಿದರೆ ಇನ್ನು 20 ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಆ ರೀತಿ ಮಾಡಬೇಕು ಅಂತ. ಇಂಥ ಸಂದರ್ಭದಲ್ಲೂ ಕೂಡ ಸದಾನಂದ ಗೌಡರು ಮಾತಾಡ್ತಾ ಇದ್ರು. ಅಂತೂ ಇಂಥವ್ರಿಗೆ ಖಾತ್ರಿ ಆಗಿದೆ ಟಿಕೆಟ್ ಸಿಗಲ್ಲ ಅಂತ. ಈಗ ಕಾಂಗ್ರೆಸ್ನವರು ಕೂಡ ಅವ್ರನ್ನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಏನೇನು ನಡೀತಾ ಇದೆ ಡೆವಲಪ್ಮೆಂಟ್ಗಳು? ರಂಗನಾಥ್, ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದ 3ನೇ ಬಾರಿಗೆ ಟಿಕೆಟ್ ಅನ್ನ ಬಯಸಿದ ಬಳಿಕ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದವು. ಅವರು ಒಂದು ಹಂತದಲ್ಲಿ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ ಬಳಿಕ ಬೆಂಗಳೂರಿನ ಬಿಜೆಪಿ ನಾಯಕರುಗಳು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇವರೇ ನೇತೃತ್ವ ವಹಿಸಿ ಮತ್ತೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕನ್ನುವಂತ ಒತ್ತಾಯವನ್ನ ಅವರ ಮನೆಗೆ ಹೋಗಿ ಮಾಡಿದ್ರು. ಹೀಗಾಗಿ ಅವರ ಜೊತೆಗೆ ಇನ್ನಷ್ಟು ಜನ ಮುಖಂಡರು ಕೂಡ ಒತ್ತಾಯವನ್ನ ಮಾಡದಂತ ಕಾರಣಕ್ಕಾಗಿ ತಮ್ಮ ನಿರ್ಧಾರವನ್ನ ಬದಲಿಸಿದಂತ ಸದಾನಂದ ಗೌಡ ಅಲ್ಲಿ ನಾವು ಮತ್ತೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತ ರೀತಿಯಲ್ಲಿ ಪ್ರಯತ್ನವನ್ನ ಆರಂಭಿಸಿದ್ರು. ಹಾಗಾಗಿ ಅವರು 3ನೇ ಬಾರಿಗೆ ಟಿಕೆಟ್ ಅನ್ನ ಬಯಸಿದ್ರೆ ಆ ನಂತರದಲ್ಲಿ ಕೊನೆಯ ಹಂತದಲ್ಲಿ ಒಂದಷ್ಟು ಆ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತು. ಅಂದ್ರೆ ಯಾರು ಆರಂಭದಲ್ಲಿ ಅವರ ಮೇಲೆ ಒತ್ತಡವನ್ನ ಹಾಕಿದ್ರು ಅವರು ಒಂದಷ್ಟು ನ್ಯೂಟ್ರಲ್ ಆದ್ರೆ ಆ ಬಳಿಕ ಕೆಲವು ನಾಯಕರು ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ಮುಂದೆ ಕೂಡ ಸದಾನಂದ ಗೌಡರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟರು. ಇದೆಲ್ಲದರ ಮಧ್ಯೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಒಂದಷ್ಟು ಗೊಂದಲ ಉಂಟಾಯಿತು. ಸದಾನಂದ ಗೌಡರಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಡುತ್ತೋ ಅಥವಾ ಬೇರೆಯವರಿಗೆ ಅವಕಾಶವನ್ನ ಕೊಡುತ್ತೋ ಅನ್ನುವಂತ ವಿಚಾರದಲ್ಲಿ ಚರ್ಚೆಗಳು ಆರಂಭವಾದವು. ಮತ್ತೊಂದು ಹಂತದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ವಿರೋಧ ವ್ಯಕ್ತವಾದಂತಹ ಕಾರಣಕ್ಕಾಗಿ ಅವರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಬೇಕನ್ನುವಂತ ರೀತಿಯಂತ ಚರ್ಚೆಗಳು ಕೂಡ ನಡೀತು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ DCM DK ಶಿವಕುಮಾರ್ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತ ಖಚಿತವಾದಂತಹ ಮಾಹಿತಿ ಲಭ್ಯವಾಗ್ತಿದೆ. ಸದಾನಂದ ಗೌಡರನ್ನ ಸಂಪರ್ಕ ಮಾಡಿದ್ರು DK ಶಿವಕುಮಾರ್ ಅನ್ನುವಂಥದ್ದು ಈಗ ಸಿಗ್ತಿರುವಂತಹ ಮಾಹಿತಿ. ಆದ್ರೆ ಸದಾನಂದ ಗೌಡ ಆ ಒಂದು DK ಶಿವಕುಮಾರ್ ಮಾಡಿದಂತಹ ಪ್ರಯತ್ನಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಒಂದು ಸಕಾರಾತ್ಮಕವಾದಂತಹ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. DK ಶಿವಕುಮಾರ್ ಮಾಡಿರುವಂತಹ ಪ್ರಯತ್ನವನ್ನ ಅವರು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ಮತ್ತು ಸ್ಪಷ್ಟವಾಗಿ ತಿರಸ್ಕಾರವನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಜೆಪಿಯನ್ನು ಬಿಟ್ಟು ಬರುವಂತಹ ಒಂದು ಪ್ರಶ್ನೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟ ಮಾತುಗಳನ್ನ DK ಶಿವಕುಮಾರ್ ಅವರಿಗೆ ಸದಾನಂದ ಗೌಡ ತಿಳಿಸಿದ್ದಾರೆ ಅನ್ನುವಂಥದ್ದು ಈಗ ಇರುವಂತಹ ಮಾಹಿತಿ. ಆದ್ರೆ ಈ ಬೆಳವಣಿಗೆಗಳ ಮಧ್ಯೆ, ಗೊಂದಲದ ಮಧ್ಯೆ ಬೆಂಗಳೂರು ಉತ್ತರ ಕ್ಷೇತ್ರ ಅಥವಾ ಉಳಿದ ಯಾವುದಾದ್ರೂ ಕ್ಷೇತ್ರ ನಿಮಗೊಂದು ಅವಕಾಶವನ್ನು ಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಆಹ್ವಾನದ ರೂಪದಲ್ಲಿ DK ಶಿವಕುಮಾರ್ ಸಂಪರ್ಕವನ್ನ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಕೇವಲ ಸದಾನಂದ ಗೌಡರಿಗೆ ಮಾತ್ರ ಹೇಳ್ತಿರುವಂಥದ್ದಲ್ಲ, ವಯಸ್ಸಾಗಿರುವಂಥ ಎಲ್ಲ ನಾಯಕರಿಗೆ. ನಿಮಗೆ ವಯಸ್ಸಾಗಿರುತ್ತೆ, ನಿಮಗೆ ಆರೋಗ್ಯ ಸರಿ ಇರಲ್ಲ, ಆದರೂ ಕೂಡ ಯಾಕೆ ಈ ಕುರ್ಚಿಯ ವ್ಯಾಮೋಹ ಕಡಿಮೆ ಆಗಲಿಲ್ವಲ್ಲ? ಹಿಂಗಾಗಿ ಏನಂದರೆ ಬೇಕಾದಷ್ಟು ಜನ ಯುವಕರಿದ್ದಾರೆ, ಕೊಡಿ ಅವಕಾಶನ, ಯಾಕೆ ನಾವೇ ಅಂಟ್ಕೊಂಡಿರಬೇಕು ಅನ್ನುವಂಥ ಒಂದು ಮನೋಭಾವನೆ ಇದು ಎಲ್ಲ ನಾಯಕರಿಗೂ ಕೂಡ ಇದು ಅನ್ವಯ ಆಗುವಂಥ ಸಂಗತಿ ಇದು.